Hi friends, welcome back to my YouTube channel. ಸೊ ಆಗ್ಲೇ ತಮ್ಲೈನ್ ಅಲ್ಲಿ ನೋಡಿರೋ ತರ ಇವತ್ತು ಮೈ ಬರ್ತ್ಡೇ ವ್ಲಾಗ್. ಸೊ ಬೆಳಿಗ್ಗೆನೆ ಬೇಗ ಎದ್ದಿ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ. ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ವಿ. ಸೊ ಪೂಜೆ ಮಾಡಿಸಿ ಅದಾದ್ಮೇಲೆ ಪ್ರದಕ್ಷಿಣೆ ಮಾಡೋಣ ಅಂತ ಪ್ರದಕ್ಷಿಣೆ ಮಾಡ್ತಾ ಇದ್ವಿ. ದೇವಸ್ಥಾನ ಅಂದ್ರೇನೆ ಒಂದ್ ನೆಮ್ಮದಿ. ನಮ್ ಮನ್ಸಲ್ಲಿ ತುಂಬಾ ಗಲಿಬಿಲಿ ಅನ್ನಿಸ್ತಾ ಇದೆ, ಏನೋ ಡಿಸ್ಟರ್ಬನ್ ಅನ್ಸ್ತಾ ಇದೆ ಅಂತ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಹೋಗಿ ದೇವಸ್ಥಾನದಲ್ಲಿ ಕೂತಿ ನೆಮ್ಮದಿ ಆ ಫೀಲಿಂಗೇ ಬೇರೆ. ಆಕ್ಚುಲಿ ಆ ದೇವಸ್ಥಾನದಲ್ಲಿ ಹೋಗಿ ಒಂದ್ ಸ್ವಲ್ಪ ಹೊತ್ತು ಕೂತ್ ಬಂದ್ರೇನೆ ಏನೋ ಮನ್ಸಿಗೆ ಸಮಾಧಾನ ಅನ್ನಿಸ್ತಾ ಇರುತ್ತೆ. ಸೊ ನನಗೆ ತುಂಬಾ ಗಲಿಬಿಲಿ ಅನ್ನಿಸ್ತಾ ಇದೆ, ತುಂಬಾ ಮನ್ಸಿಗೆ ನೆಮ್ಮದಿ ಒಂಥರ ನಾಟ್ ಕಂಫರ್ಟ್ ಅಂತ ಅನ್ನಿಸ್ತಾ ಇದ್ರೆ ಒಂದ್ ಸ್ವಲ್ಪ ಹೊತ್ತು ಹೋಗಿ ದೇವಸ್ಥಾನದಲ್ಲಿ ಕೂತಿದ್ ಬರ್ತೀನಿ. ಸೊ ಇದು ನಮ್ಮೂರ್ ದೇವರು. ಸೊ ತುಂಬಾ ಪವರ್ಫುಲ್. ನನ್ ಚಿಕ್ಕ ವಯಸ್ಸಿಂದಾನು ಈ ದೇವಸ್ಥಾನಕ್ ಹೋಗ್ತಾ ಇದ್ದೀನಿ. ನಾನ್ ನಾನ್ ಮನ್ಸಾರೆ ಏನೇ ಬೇಡಿದ್ರು ಅದು ನೆರವೇರಿದೆ. ಬಟ್ ಅದು ದೇವ್ರೇ ಮಾಡಿದಾರೋ ಇಲ್ಲ ನನ್ ಪಾಸಿಟಿವ್ ಎನರ್ಜಿನೋ ಅದ್ ನನಗೆ ಗೊತ್ತಿಲ್ಲ. ಬಟ್ ಇಟ್ ಈಸ್ ಒನ್ ಪಾಸಿಟಿವ್ ಎನರ್ಜಿ ಐ ಹ್ಯಾವ್ ಫಾರ್ ದಿಸ್ ದೇವಸ್ಥಾನ. ಅದಾದ್ಮೇಲೆ ಸ್ಲಿಪ್ಪರ್ ತಗೋಬೇಕಿತ್ತು ನನಗೆ ಮತ್ತೆ ಪಾಪುಗೆ. ಸೊ ಸ್ಲಿಪ್ಪರ್ ಅಂಗಡಿಗೆ ಹೋದ್ವಿ. ಆ ನಮಗ್ ಗೊತ್ತಿರುತ್ತೆ ಸ್ಲಿಪ್ಪರ್ ಏನ್ ಲೈಫ್ ಲಾಂಗ್ ಬರಲ್ಲ, ಬೇಗ ಕಿತ್ತೋಗುತ್ತೆ ಅಂತಾನು. ಬಟ್ ಆದ್ರೂನು ನಾವು ಚೆನ್ನಾಗಿರೋ ಇನ್ನೂ ಕಲೆಕ್ಷನ್ಸ್ ಗಳನ್ನ ನೋಡ್ತೀವಿ. ಎಲ್ಲಾ ಗರ್ಲ್ಸು ಹೀಗೆ ಅನ್ಸುತ್ತೆ. ನಾ ಅದಾದ್ಮೇಲೆ ಪಾಪುಗೆ ಸ್ಲಿಪ್ಪರ್ ಹುಡುಕ್ತಿದ್ವಿ. ಬಟ್ ಯಾವ ಸೈಜು ಸೆಟ್ ಆಗ್ತಾ ಇರ್ಲಿಲ್ಲ. ಮಕ್ಳಿಗೆ ಸ್ಲಿಪ್ಪರ್ ತಗೊಳೋದೇ ತುಂಬಾ ಕಷ್ಟ ಅನ್ನಿಸ್ತು. ಅದಾದ್ಮೇಲೆ ಅವನ್ ಜೊತೆನೆ ತಗೊಳೋಣ ಅಂತ ಸುಮ್ನಾದ್ವಿ. ಸೊ ಸ್ಲಿಪ್ಪರ್ ತಗೊಂಡು ನೆಕ್ಸ್ಟ್ ಪಾಪುಗೆ ನೈಟ್ ಪ್ಯಾಂಟ್ ತಗೋಬೇಕಿತ್ತು. ಸೊ ಅದಕ್ಕೋಸ್ಕರ ಅಲ್ಲೇ ಸ್ಟ್ರೀಟ್ ಅಲ್ಲಿ ಅಂಗಡಿಗಳಿರುತ್ತಲ್ಲ ಅಲ್ಲಿ ನೈಟ್ ಪ್ಯಾಂಟ್ ತಗೊಳೋಣ ಅಂತ ಹೋದ್ವಿ. ಯೂಶಲಿ ನಾನು ಪಾಪುಗೆ ನೈಟ್ ಪ್ಯಾಂಟ್ಗಳನ್ನ ಸ್ಟ್ರೀಟ್ ಅಂಗಡಿಲೇ ತಗೋತೀನಿ, ಅಂಗಡಿಲೂ ತಗೊಳ್ತೀನಿ. ಬಟ್ ಸ್ಟ್ರೀಟ್ ಅಂಗಡಿಲಿ ತಗೊಂಡ್ರೆ ಕಡಿಮೆ ರೇಟಿಗೂ ಸಿಗುತ್ತೆ. ಮತ್ತೆ ಮಕ್ಳುಗಳು ಬೆಳಿತಾ ಇರೋದ್ರಿಂದ ಸೊ ಬೇಗ ಚಿಕ್ಕದಾಗುತ್ತಲ್ಲ ಪ್ಯಾಂಟ್ಗಳು. ಸೊ ಬೇಗ ನಾವು ಎಕ್ಸ್ಚೇಂಜ್ ಮಾಡ್ಬೋದು, ರಿಪ್ಲೇಸ್ಮೆಂಟ್ ಮಾಡ್ಬೋದು. ಮತ್ತೆ ಕೊಳೆಗ್ ಮಾಡ್ಕೋತಾ ಇರ್ತಾರೆ. ಸೊ ಏನಾದ್ರು ಕೊಳೆ ಆದ್ರೂ ತೆಗ್ದು ಹಾಕ್ಬಿಡ್ಬಹುದು. ಅಂಗಡಿಗಳಲ್ಲೂ ಯೂಶಲಿ ತಗೊಳ್ತೀನಿ. ಸೊ ಅದಾದ್ಮೇಲೆ ಮನೆಗ್ ಬಂದ್ಮೇಲೆ ಅಮ್ಮ ಸೊ ನನಗೋಸ್ಕರ ಗೀ ರೈಸು, ಪಾಯಸ, ಅದಾದ್ಮೇಲೆ ಬಜ್ಜಿಗೆಲ್ಲ ರೆಡಿ ಮಾಡ್ತಾ ಇತ್ತು. ಸೊ ನಾನು ವೇಟ್ ಮಾಡ್ತಾ ಇದ್ದೆ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು, ಊಟದ ಟೈಮ್, ಯಾವಾಗ ಅಡ್ಗೆ ಆಗುತ್ತೆ, ಯಾವಾಗ ತಿನ್ನುತ್ತೀವಿ ಅಂತ. ನನಗಂತೂ ಬಜ್ಜಿ, ಪಾಯಸ, ಗೀ ರೈಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಬರ್ತಡೇ ಅಲ್ವಾ. ಸೊ ನನ್ ಬರ್ಡೇ ಆಗಿರೋದಕ್ಕೆ ನಮ್ಮಮ್ಮ ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ ಅಂತ ಇವೆಲ್ಲ ಮಾಡ್ತಾ ಇದ್ರು. ಇವತ್ತು ನಾವು ನಾನ್ ವೆಜ್ ತಿನ್ನಲ್ಲ. ಸೊ ದಟ್ ನಾನ್ ವೆಜ್ ಇವತ್ತು ಮಾಡ್ತಾ ಇಲ್ಲ ಅಂತ ಅಂದ್ರೆ ಬರ್ತಡೇ ಅಂದ್ರೆ ನಾನ್ ವೆಜ್ ಮಾಡೋದು. ಹಿಂದಿನ ದಿನನೇ ನಾನ್ ವೆಜ್ ಮಾಡಿದ್ರು. ಸೊ ಅದಕ್ಕೆ ವೆಜ್ ಮಾಡಮ್ಮ ಏನಾದ್ರು. ಸೊ ತುಂಬಾ ದಿನ ಆಗಿದೆ ನೀನ್ ಮಾಡಿರೋ ವೆಜ್ ಪಾಯಸ ಅವೆಲ್ಲ ಬಜ್ಜಿ ತಿಂದು ಅಂತ ಹೇಳಿದ್ರು. ಸೊ ಅದಕ್ಕೆ ವೆಜ್ ಐಟಮ್ಸ್ ಅಲ್ಲೇ ಎಲ್ಲಾ ಮಾಡ್ತಾ ಇತ್ತು. ಸೊ ಬಜ್ಜಿಗೂ ಎಲ್ಲ ರೆಡಿ ಮಾಡ್ಕೊಂಡಿತ್ತು. ಸೊ ಬಿಶಲ್ಲು ಪಾಯಸ ಎಲ್ಲ ರೆಡಿ ಆಗಿದ ತಕ್ಷಣ ಬಿಸಿ ಬಿಸಿ ಬಜ್ಜಿನೂ ಹಾಕ್ಬಿಡೋಣ ಅಂತ ಅಲ್ಲೇ ಸೈಡ್ ಅಲ್ಲಿ ಬಜ್ಜಿನೂ ಎಲ್ಲ ರೆಡಿ ಮಾಡ್ಕೊಳ್ತು. ಸೊ ಈಗ ರೆಡಿ ಆಯ್ತು, ಎಲ್ಲ ಊಟ ಮಾಡಿದ್ವಿ. ಸೊ ಸಂಜೆ ಆದ್ಮೇಲೆ ನನ್ ಬರ್ಡೇ ಪ್ರಿಪರೇಷನ್ ಸ್ಟಾರ್ಟ್ ಆಯ್ತು.
ಆಕ್ಚುಲಿ ನನಗೇನ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಕೋಬೇಕು ಅನ್ನೋದೇನು ಲೈಕ್ ಆಸೆ ಇಲ್ಲ. ಲೈಕ್ ಬರ್ಡೇ ಅಂದ್ಮೇಲೆ ಬಲೂನ್ ಇರ್ಬೇಕು, ಚಿಣಿಮಿಣಿ ಇರ್ಬೇಕು, ಲೈಕ್ ಹ್ಯಾಪಿ ಬರ್ತ್ಡೇ ಅಂತ ಟ್ಯಾಗ್ ಇರ್ಬೇಕು ಅನ್ನೋದಷ್ಟೇ. ಲೈಕ್ ಗ್ರ್ಯಾಂಡ್ ಆಗಿ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ಕೋಬೇಕಂತ ಇಲ್ಲ. ಸೊ ನನ್ನ ಬರ್ಡೇಗೆ ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಮನೆಯವರು ಎಲ್ಲ ರೆಡಿ ಮಾಡ್ತಾ ಇದ್ರು, ಸಿಂಪಲ್ ಆಗಿ ರೆಡಿ ಮಾಡ್ತಾ ಇದ್ರು. ಸೊ ನನಗೆ ಯಾಕೋ ಸ್ಯಾರಿ ಹಾಕೋಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಹೋಗಿ ಸ್ಯಾರಿ ಹಾಕೊಂಡ್ ಬಂದೆ. ಸಿಂಪಲ್ ಸೆಲೆಬ್ರೇಷನ್ ಮನೆಯವ್ರ ಜೊತೆನೆ ಮಾಡ್ಕೊಳಕ್ಕೋಸ್ಕರ. ಸೊ ಲೈಕ್ ಏನೋ ಖುಷಿ ಸ್ಯಾರಿ ಹಾಕೊಂಡಾಗ, ಲೈಕ್ ಏನೋ ಖುಷಿ ಆಗ್ತಾ ಇರುತ್ತೆ. ಸೊ ಈ ತರ ಲೈಕ್ ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಡೆಕೋರೇಷನ್ ಮಾಡಿದ್ರು. ಮತ್ತೆ ನನಗೆ ಇದನ್ನ ಕಚ್ಚೋದು ಅಂತ ಅಂದ್ರೇನೆ ತುಂಬಾ ಭಯ ಆಗುತ್ತೆ. ಸೊ ಅದಕ್ಕೆ ನಮ್ಮ ಭಾವ ಬಂದು ಆ ಅದನ್ನ ಫೈರ್ ಮಾಡ್ತಾ ಇದ್ರು. ಬಟ್ ಆದ್ರೂನು ನನಗೆ ಭಯನೇ ಅದನ್ನ ಕಚ್ಚಕ್ಕೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.